ನಮಸ್ಕಾರ. ಈ ದೇವಸ್ಥಾನಕ್ಕೆ ಯಾರೇ ಹೋದರೂ ಖಂಡಿತವಾಗ್ಲೂ ಮದುವೆ ಆಗಿ ಮಕ್ಕಳಂತೂ ಆಗ್ತವೆ. ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಮದುವೆ ಸೆಟ್ ಆಗ್ತಿಲ್ಲ ಅಂತಿರ್ತೀರಲ್ಲ. ಎಷ್ಟು ಗಂಡು ನೋಡಿದರೂ ಮದುವೆ ಸೆಟ್ ಆಗ್ತಿಲ್ಲ, ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗ್ತಿಲ್ಲ. ನಮಗೆ ವಯಸ್ಸಾಗ್ತಾ ಬಂತು, 30 ವರ್ಷ, 35 ವರ್ಷ, 40 ವರ್ಷ, 45 ವರ್ಷ, 50 ವರ್ಷ, 55 ವರ್ಷ ಆಗ್ತಾ ಬಂತು, ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಅಂತ. ಒಟ್ಟಾರೆ ಮದುವೆ ಪಟ್ ಅಂತ ಈ ದೇವಸ್ಥಾನಕ್ಕೆ ಹೋದರೆ ಮದುವೆ ಪಟ್ ಅಂತ ಖಂಡಿತವಾಗ್ಲೂ ಸೆಟ್ ಆಗೇ ಆಗುತ್ತೆ. ಮದುವೆ ಆದಮೇಲೆ ಮಕ್ಕಳು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಮೊದಲೇ ಮದುವೆಗೆ ಮಾಡ್ಕೊಂತಿರೋರು, ಎರಡನೇ ಮದುವೆ ಮಾಡ್ಕೊಂತಿರೋರು ಪ್ರಯತ್ನ ಪಡ್ಬೋದು, ಮಾಡ್ಕೊಬೇಕು ಅನ್ನುವವರು. ಈಗ ಇವಾಗ ಮದುವೆ ಮಾಡ್ಕೊಬೇಕು ಅನ್ನುವವರು, ಅಥವಾ ಒಂದು ಮದುವೆ ಮಾಡ್ಕೊಂಬಿಟ್ಟಿರ್ತೀರ, ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ, ಅಥವಾ ಗಂಡ ತೀರೋಗಿರ್ತಾರೆ, ಅಥವಾ ಹೆಂಡತಿ ತೀರೋಗ್ಬಿಟ್ಟಿರ್ತಾರೆ, ಅಥವಾ ದೂರ ಆಗಿಬಿಟ್ಟಿರ್ತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈ ಒಂದು ವಿಚಾರದಲ್ಲಿ ಡೈವರ್ಸ್ ಆಗಿರುತ್ತೆ. ಎರಡನೇ ಮದುವೆ ಮಾಡ್ಕೊಬೇಕು ಅನ್ನುವವರೆಗೂ ಇದು ಒಂದು ಅನುಕೂಲ ಆಗುತ್ತೆ. ಮದುವೆ ಮಾಡ್ಕೊಂಡು ಇನ್ನೂ ಮಕ್ಕಳಾಗಿಲ್ಲ ಅಂತಿರ್ತಿರಲ್ಲ, ಆ ವಿಚಾರಕ್ಕೆ ಮಕ್ಕಳು ಫಲಕ್ಕೂ ಇದು ಅನುಕೂಲ ಆಗುತ್ತೆ. ಇನ್ನು ಮದುವೆನೇ ಸೆಟ್ ಆಗ್ತಿಲ್ಲ, ಬ್ರೋಕರ್ಸುಗಳ ಹತ್ರ ಎಲ್ಲ ಹೋದ್ವಿ, ಗಂಡು ನೋಡ್ತಿದ್ದೀವಿ, ಹೆಣ್ಣು ನೋಡ್ತಿದ್ದೀವಿ, ಮಾತುಕತೆ ಲೆವೆಲಿಗೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗ್ತಿದ್ದಾವೆ. ಎಂಗೇಜ್ಮೆಂಟ್ ಆಗಿ ಮುರಿದೋಯ್ತು, ಮ್ಯಾಟ್ರಿ ಮನಿಗಳಲ್ಲೆಲ್ಲ ನೋಡಿದ್ದೀವಿ, ಮದುವೆ ಬ್ರೋಕರ್ಸುಗಳ ಹತ್ರ ಎಲ್ಲ ಹೋಗಿ ಬಂದ್ವಿ, ವಧುವರರ ಅನ್ವೇಷಣೆ ಕೇಂದ್ರಕ್ಕೂ ಹೋದ್ವಿ, ಸಂಬಂಧಿಕರಿಂದನೂ ನೋಡಿದ್ವಿ, ಫ್ರೆಂಡ್ಸ್ ಕಡೆಯಿಂದನೂ ನೋಡಿದ್ವಿ. ಇಷ್ಟ ಆಗುತ್ತೆ. ಬಟ್ ಅದೇನೋ ಮೂರನೇ ವ್ಯಕ್ತಿಯಿಂದ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಮದುವೆ ನಿಂತೋಗ್ಬಿಡ್ತು ಅಂತ ಹೇಳ್ತಿರ್ತೀರ. ಸೆಟ್ಟಾಗಿತ್ತು, ಯಾರೋ ಏನೋ ಫಿಟ್ಟಿಂಗ್ ಇಟ್ಬಿಟ್ರಿ ಕಣ್ರಿ, ಮದುವೆ ನಿಂತೋಗ್ಬಿಡ್ತು. ಈ ಥರ ಒಂದು ವಿಚಾರಗಳೆಲ್ಲ ಇರುತ್ತೆ. ಈ ಸರ್ಪದೋಷ, ಕುಜದೋಷ ಇದೆ ಅಂತಂದ್ಬಿಟ್ಟು ಪೂಜೆ ಪರಿಹಾರಗಳೆಲ್ಲ ಮಾಡಿಸ್ಕೊಂಡ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆ, ನಾಗಪ್ರತಿಷ್ಠೆ, ನಾಗದಾನ, ಸರ್ಪಶಾಂತಿ, ಸರ್ಪ ಸಂಸ್ಕಾರಗಳು ಮಾಡ್ಕೊಂಡಿದ್ವಿ. ಈ ಮದುವೆ ಆಗಲಿಲ್ಲ ಅಂತ ಕದಿಲಿ ವಿವಾಹ, ಕುಂಭ ವಿವಾಹ, ಹರ್ಕ ವಿವಾಹಗಳಂತ ಎಲ್ಲ ಮಾಡ್ಕೊಂಡ್ವಿ. ಆದರೂ ನಮಗೆ ಮದುವೆ ಸೆಟ್ ಆಗ್ತಿಲ್ಲ. ಮದುವೆ ಎಷ್ಟು ನೋಡಿದರೂ, ಗಂಡು ನೋಡಿದರೂ ಹೆಣ್ಣು ನೋಡಿದರೂ ಸೆಟ್ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಇರ್ತೀರ. ಮಕ್ಕಳಾಗಬೇಕಂದ್ರೆ ಸೈಂಟಿಫಿಕಲಿ ಡಾಕ್ಟರ್ಸುಗಳ ಹತ್ರ ಟೆಸ್ಟ್ ಮಾಡಿಸ್ಕೊಳೋದು, ಚೆಕ್ ಮಾಡಿಸ್ಕೊಳೋದು, ಅದೆಲ್ಲ ನೀವು ಒಂದು ರಿಲೇಟೆಡ್ಸ್ ನೋಡ್ಕೊಳ್ಳಿ. ಅಲೋಪತಿ ಡಾಕ್ಟ್ರು, ಹೋಮಿಯೋಪತಿ ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟ್ರು, ನಾಟಿ ವೈದ್ಯರು, ನೀವು ಕನ್ಸಲ್ಟ್ ಮಾಡೋದು, ಮಕ್ಕಳ ವಿಚಾರ ಕನ್ಸಲ್ಟ್ ಮಾಡಿ. ಇದು ದೈವಿಕ ಪರಿಹಾರ. ಇದು ದೇವ್ರ ಮೇಲೆ ನಂಬಿಕೆ ಇದ್ದವರು ಮಾತ್ರ ಹೋಗಿ. ಯಾಕೆಂದರೆ ಎಲ್ರಿಗೂ ಹೇಳೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಹಂಗಾಗಿ ದೇವಸ್ಥಾನಕ್ಕೆ ಹೋದರೆ ಮಕ್ಕಳಾಗ್ತವ, ಡಾಕ್ಟ್ರ್ ಹತ್ರ ಹೋಗ್ಬೇಕು. ಸೈನ್ಸ್ ಬೇಕು, ಇಲ್ಲಿ ಸೈನ್ಸೂ ಬೇಕು, ದೈವನೂ ಬೇಕು, ದೇವರೂ ಬೇಕು, ಎರಡೂ ಬೇಕು. ಬರೀ ಒಂದರಲ್ಲೇ ಕೂತ್ಕೊಳಕ್ಕಾಗಲ್ಲ. ಟೆಸ್ಟ್ ಮಾಡಿಸ್ಕೊಳ್ಳಿ ಡಾಕ್ಟ್ರುಗಳ ಹತ್ರ, ಸರಿಯಾದ ಡಾಕ್ಟ್ರುಗಳ ಹತ್ರ, ನಾಟಿ ವೈದ್ಯರ ಹತ್ರ, ಆಯುರ್ವೇದಿಕ್ಕು, ಹೋಮಿಯೋಪತಿ, ಅಲೋಪತಿ, ಇಂಗ್ಲೀಷ್ ಮೆಡಿಸಿನ್ಸ್ ಡಾಕ್ಟ್ರುಗಳ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಮಕ್ಕಳು ಯಾಕೆ ಆಗ್ತಿಲ್ಲ ವಿಚಾರದಲ್ಲ ಟೆಸ್ಟಿಂಗ್ ಎಲ್ಲ ಇರ್ತವೆ, ಮಾಡ್ತಾರೆ, ಗೊತ್ತಾಗುತ್ತೆ. ಅದರ ಜೊತೆಗೆ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಎಸ್ಪೆಷಲಿ ಮದುವೆ ಆಗದಿಲ್ದರಿಗೆ ಖಂಡಿತಗಳು ಮದುವೆ ಪಟ್ ಅಂತ ಆಗುತ್ತೆ. ಸಂತಾನ ಫಲಕ್ಕೂ ಮಕ್ಕಳಾಗ್ತಿಲ್ಲ ಅಂತಿರ್ತೀರಲ್ಲ, ಮಕ್ಕಳು ವಿಚಾರಕ್ಕೂ ನಿಮಗೆ ಅನುಕೂಲಗಳು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾವುದಪ್ಪ ಇದು ದೇವಸ್ಥಾನ ಅಂದರೆ ತಿರುಪತಿ ತಿಮ್ಮಪ್ಪ. ನೋಡಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ವೈಕುಂಠ ಏಕಾದಶಿ ದಿನ ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ಬರುತ್ತೆ, ವರ್ಷದಲ್ಲಿ ಕಂಪಲ್ಸರಿ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ, ಇಲ್ಲಾಂದರೆ ಜನವರಿ ತಿಂಗಳಲ್ಲಿ ಬರುತ್ತೆ. ವೈಕುಂಠ ಏಕಾದಶಿ ದಿನ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ, ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಓಂ ನಮೋ ನಾರಾಯಣಾಯ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರದ ಮುಖಾಂತರ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳಿ. ಈ ರೀತಿ
3 ವೈಕುಂಠ ಏಕಾದಶಿಗಳು ಹೋಗಬೇಕು. 3 ವೈಕುಂಠ ಏಕಾದಶಿಗಳು ವರ್ಷಕ್ಕೆ ಒಂದು ಏಕಾದಶಿ ಬರುತ್ತೆ. ವೈಕುಂಠ ಏಕಾದಶಿ ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ಬರ್ತವೆ. ಇಂಥದ್ದು 3 ವರ್ಷ ನೀವು ಕಂಟಿನ್ಯೂಸ್ಸು ಹೋದರೆ ನಿಮಗೆ 1 ವರ್ಷಕ್ಕೆ ಫಲ ಬರ್ಬೋದು, 2 ವರ್ಷಕ್ಕೆ ಬರ್ಬೋದು, 3 ವರ್ಷದಲ್ಲಂತೂ ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗುತ್ತೆ, ಮಕ್ಕಳು ಆಗುತ್ತೆ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.